8,000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಬಂದಿರೋದು ನಾವು ಇವತ್ತು. ಸೊ ನಿಮ್ಮೆಲ್ಲರಿಗೂ ನಾನು ಈ ಅಕ್ವೇರಿಯಂ ಪ್ಯಾರಡೈಸ್ ಅಲ್ಲಿ ಒಂದು ಫಿಶ್ಗಳ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮ ಸೆಲೆಬ್ರೇಷನ್ ಮಾಡ್ತಾ ನೀವು ಫಿಶ್ಗಳ ಒಟ್ಟಿಗೆ ನಿಮ್ಮೆಲ್ಲರಿಗೂ ನಾನು ಇವತ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. 5 months ಆಗಿದೆ, ಇದು ಓಪನ್ ಆಗಿ 5 months ಆಗಿದೆ. ಬಟ್ ಇದನ್ನ ಫುಲ್ ಕಂಪ್ಲೀಟ್ ರೆಡಿ ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡು? ಕಂಪ್ಲೀಟ್ ರೆಡಿ ಮಾಡೋದಕ್ಕೆ 3 years ಟೈಮ್ ತಗೊಂಡಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಜನ ಸ್ಟಾಫ್ಸ್ ಇರ್ಬೋದು? ಮೇ ಬಿ ಒಂದು 200ಗೂ ಮೇಲೆ ಇದೆ ಅಂತಲೇ ಹೇಳ್ಬೋದು. ಸೊ ಒಂದು ಅಂದಾಜಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಫಿಶಸ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ, ಫೀಡ್ ಮಾಡೋಕ್ಕೂ ಸಾಕಷ್ಟು ಜನ ಇದ್ದಾರೆ. ಮತ್ತು ಡಾಕ್ಟರ್ಸ್ ಕೂಡ ಇದ್ದಾರೆ ಫಿಶ್ಗೆ ಟ್ರೀಟ್ ಮಾಡೋದಕ್ಕೆ ಅಂತ. ಸೊ ಅಷ್ಟು ಲಕ್ಸುರಿ ಬೆನಿಫಿಟ್ಸ್ ಕೊಡ್ತಿದ್ದಾರೆ. ನಾವು ನೋಡುವಂಥ ಸಾಕಷ್ಟು ಯೂನಿಕ್ ಆಗಿರೋ ಫಿಶ್ಗಳಿಗೆಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಲ್ಲ? ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತು ನಾವು ಬಂದಿರೋದು ಎಲ್ಲಿಗೆ? ಅಕ್ವೇರಿಯಂ ಪ್ಯಾರಡೈಸ್ಗೆ. ಸೊ ಬನ್ನಿ, ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಲೆಟ್ಸ್ ಗೋ. ವಾವ್, ಅದಕ್ಷಜ ನೋಡು ಚೆನ್ನಾಗಿದೆ. ಎಂಟ್ರಿ ಇದು. ಸೊ ಇಲ್ಲಿಂದ ಹೀಗೆ ಹೋಗೋಣ ಬಾ. ಅಕ್ವಾ ಪ್ಯಾರಡೈಸ್ ಅಲ್ಲಿ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ. ಆಚೆನೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಒಳಗಡೆ ರಿಯಲ್ ಅಕ್ವಾ ಅನಿಮಲ್ಸ್ ನೋಡೋಕ್ಕೆ ಇನ್ನೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ಲ್ಯಾಂಟ್ಸು, ಫ್ಲವರ್ಸು, ಆಚೆಗೆ ಲಾನ್ ಆಗಿರ್ಬೋದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮಶ್ರೂಮ್ ಡಿಸೈನ್ ಕೂಡ ಇದೆ ನೋಡಿ, ಕಂಪ್ಲೀಟ್ ನ್ಯಾಚುರಲ್ ಆಗಿದೆ. ಹಾಂ, ನಡಿ. ಅದಾದ್ಮೇಲೆ ಇಲ್ಲಿ ಬ್ಯಾಗ್ಸ್ ಎಲ್ಲ ಕೊಡಬೇಕು. ಮತ್ತೆ ಇಲ್ಲಿ ಮಕ್ಕಳಿಗೆ ಅಂತ 50 rupees ಕಡಿಮೆ ಮಾಡಿರ್ತಾರೆ ಅಷ್ಟೇ ಇಲ್ಲಿ. ವಾವ್, ಅದು ಕ್ಷಿಜ ಟ್ರೀದು ಅನ್ಸುತ್ತೆ, ಟ್ರೀ ಮ್ಯಾನ್ ಚೆನ್ನಾಗಿ. ಓಕೆ ಬಾ, ಹಂಗೆ ಮುಂದೆ ಹೋಗೋಣ. ಕಣ್ಣಿಲ್ಲಿದೆ. ಅಯ್ಯಪ್ಪ ಗಾಡ್, ಎಲ್ಲರೂ ಬದಲೇಬೇಕು. ಇಷ್ಟು ಯೂನಿಕ್ ಫಿಶ್ನ, ಫಿಶ್ ಇದು ಸ್ನೇಕ್ ಫಿಶ್ ಅನಿಸುತ್ತೆ ಕರೆಕ್ಟ್. ಇಷ್ಟು ಯೂನಿಕ್ ಆಗಿರೋಂಥ ಸ್ನೇಕ್ ಫಿಶ್ಶು ನೋಡೋದಕ್ಕೆ ಚಾನ್ಸ್ ಇಲ್ಲ. ಸೊ ಪ್ಲೀಸ್ ಡೂ ವಿಸಿಟ್. ಅಲ್ಲಿ ಹೆಂಗಿದೆ ಅಲ್ಲ ನೋಡಿ, ಈ ಸೈಡಿಂದ ಹೆಂಗಿದು ನೀರು ಹಿಂಗೆ ಹೋಗಿ ಬರ್ತದೆ. ಹಾಗೆ ಹೇಳ್ತಿದೆ ಅದು, ಬಾಯ್ ಓಪನ್ ಮಾಡಿ. ಹಾಯ್ ಎಲ್ಲರಿಗೂ. ಇದೊಂಥರ ಅಲಿಗೇಟರ್ ಫಿಶ್. ಬ್ಲ್ಯಾಕ್ ಅದು ಬ್ಲ್ಯಾಕ್ ಪ್ಯಾಕು, ಬ್ಲ್ಯಾಕ್ ಕಲರ್ ಇದೆ, ವೈಟ್ ಇದೆ, ಸಖತ್ತಾಗಿದೆ. ಅದು ಮೂರ್ತಿ ಗೋಲ್ಡ್ ಫಿಶ್ ಥರನೇ ಇದೆ ನೋಡೋಕ್ಕೆ. ಸೊ ನೋಡಿ, ಇನ್ನೊಂಥರ ಫಿಶ್ ಇದೆ. ಅವಳಿಗೆ ಎತ್ಕೊಂಡು ಮುದ್ದಾಡ್ಬೇಕು ಅನಿಸಿದೆಲ್ಲ, ಅಷ್ಟು ಕ್ಯೂಟಾಗಿದೆ ಫಿಶ್ ಇದು. ಏನಿದ್ರ ಹೆಸರು? ಗೋಲ್ಡನ್ ಎಲಿಗೇಟರ್ ಗಾರ್. ಸೊ ನಾವಿವಾಗ ನೋಡ್ತಿರೋದು ಗೋಲ್ಡನ್ ಎಲಿಗೇಟರ್ ಗಾರ್ ಫಿಶ್. ಮೂತಿ ನೋಡಿ ಹೆಂಗಿದೆ ಅದು. ಇಲ್ಲಿ ಬಂದರೆ ಇನ್ನೊಂದು ಫಿಶ್, ಇನ್ನೊಂದಿಷ್ಟಿದೆ. 1 2 3 4 5 6 7 ಫಿಶ್ ಇದೆ. ಇದು ಹೆಂಗಿದೆ ಗೊತ್ತಾ? ಒಳ್ಳೆ ಸ್ನೇಕ್ ಚರ್ಮಟ. ಇಷ್ಟು ಬರ್ತದೆ ಅದು.
ನೋಡು ಮೇಲೆವರೆಗೂ ಬಂತು. ಸೊ ಇದು ನಮಗೆ ವಿವರ್ಸ್ ನಿಮ್ಮೆಲ್ಲರಿಗೂ ಹಾಲ್ ಅಂತದೀನಿ ಇವ್ನು ಮನೆ ತಕ್ಷಣ ನಿಮ್ಮೆಲ್ಲರಿಗೂ ಹಾಯ್ ಹೇಳೋದಕ್ಕೆ ಬರ್ತಾ ಇತ್ತದು. ಸೇಮ್ ವೆಲ್ವೆಟ್ ಕಲರ್ ಇದೆ ಅದು. ವೆಲ್ವೆಟ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಇದು ಥರ ಬ್ಯಾಕ್ಗ್ರೌಂಡು. ಸೇಮ್ ದ್ವಾರಕ ಥರ ಆ ಸೈಡು. ಈ ಫಿಶ್ನ ಚಿಕ್ಕದು ದೊಡ್ಡದು ಮೀಡಿಯಮ್ ಸೈಜ್ ಲಾರ್ಜ್ ಸೈಜ್ ಸ್ಮಾಲ್ ಎಲ್ಲ ಶೇಪ್ಸು ಫಿಶಸ್ ಏನಿದೆ ನೋಡ್ಬೋದು ನೀವು. ಇದು ಬಂದು ಟಿಲಾಫಿಯಾ. ಹೆಲೋ ಟಿಲಾಫಿಯಾಸ್, ಹೌ ಆರ್ ಯು ಆಲ್? ಇಲ್ಲಿ ಬಾ 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 ಬಾ. ಏನಿದು ಎಲ್ಲ ಫಿಶ್ ಒಂದೇ ಕಡೆ ಇದೆ. ಯಪ್ಪ ಒಲಾಡ್ತಿದೆ ನಂಗೆ ನಾಯಿ ಮರಿಗಳು ನೋಡಿದ್ರೆ. ಎಲ್ಲ ಫಿಶ್ ಒಂದೇ ಕಡೆ ಏನಕ್ಕಿದೆ? ಮೂವ್ ಆಗ್ಬೇಕು ತಾನೆ. ಇದು ಈ ಫಿಶ್ ಹೆಸರು ಗೊತ್ತಾ? ಸನ್ ಕ್ಯಾಟ್ ಫಿಶ್ ಅಂತ. ಓ ದಿಸ್ ಆಲ್ ಆರ್ ಕ್ಯಾಟ್ ಫಿಶಸ್. ಓಕೆ ಅದೇನೋ ಗೊತ್ತಿಲ್ಲ, ಯಾವುದೋ ಒಂದು ಗುಡ್ ಫ್ಯಾಮಿಲಿ ಮೆಂಬರು. ಇಲ್ಲಿ ಒಂದೇ ಫಿಶ್ ಇದೆ. ಮೈಟ್ ಬಿ ಫೈಟರ್ ಫಿಶ್ ಒಬ್ಬರೇ ಬಿಟ್ಟಿದೆಯಲ್ಲ. ದ ಆಫ್ರಿಕನ್ ನೈಫ್ ಫಿಶ್. ಫೈಟರ್ ಅಲ್ಲ, ಇದು ನೈಫ್ ಫಿಶ್ ಅಂತೆ. ಅಷ್ಟು ಶಾರ್ಪ್ ಆಗಿದೆ ಅಲ್ಲ, ಅದಕ್ಕೆ. ಆಫ್ರಿಕನ್ ನಾರ್ಮಲ್ ಫಿಶಸ್ ನಾವು ನೋಡ್ತೀವಲ್ಲ ರೋಡ್ ಸೈಡಲ್ಲಿ, ಆ ಥರ ಫಿಶಸ್ ಇದು. ಆದರೆ ಆಫ್ರಿಕನ್ ನೈಫ್ ಫಿಶ್ ಹತ್ರ ಹಿಂದೆ ಕಡೆ ಪಾಯಿಂಟ್ ಇತ್ತು. ಟಾರ್ಪನ್. ಈ ಫಿಶ್ ಹೆಸರು ಬಂದು ಟಾರ್ಪನ್. ಹೌದಾ? ಅದಕ್ಕೆ ನೈಫ್ ಫಿಶ್ ಅಂತ ಹೆಸರು ಅದು. ಓ ಇಂಟೆನ್ಸೆಂಟ್ ಶಾರ್ಕ್ ಅಂತ. ಇದು ಎಷ್ಟು ಬ್ರೈಟ್ ಆಗಿದೆ ನೋಡಿ. ಫೈರ್ ಫಿಶ್, ಡ್ರ್ಯಾಗನ್, ಬ್ಲ್ಯಾಕ್ ಲೈಟ್ನಿಂಗ್ ಥರ ಇದೆ. ಇದರೊಳಗಡೆ ನೋಡಿ ಎಷ್ಟು ಚೆನ್ನಾಗಿ ಫೀಲ್ ಆಗ್ತದೆ. ಹೋಗಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬರೋಣ ಅನಿಸ್ತಾ ಇದೆ ನನಗೂ. ಫಿಶ್ ಟ್ಯಾಂಕ್ ಒಳಗೆ ಅದು ಮಾಡಿ. ಸುಮ್ಮನೆ ಹೆಸರು ಅನ್ಕೊಂಡೆ, ನೋಡಕ್ ಹಾಗೆ ಇದೆ. ವಾವ್, ಹಾಯ್ ಹೇಳ್ತಿದ್ದೆ ನೋಡಿ ನಮ್ಮೆಲ್ಲರಿಗೂ. ನೋಡಿ ಹಲೋ ಝೀಬ್ರಾ, ಹಾಗೆ ಇದೆ ನೋಡು. ಈ ಫಿಶ್ ಟ್ಯಾಂಕ್ ನೋಡಿದ್ರೆ ನೀವು ನಮ್ಮ ಮನೇಲಿ ಇರುವಂಥ ಫಿಶ್ ಟ್ಯಾಂಕ್ ಥರ ಫೀಲ್ ಆಗುತ್ತೆ. ಇದು ಬಂದು ಸಿಲ್ವರ್ ಡಾಲರ್ ಅಂತ ಫಿಶು. ಕಲರ್ ಇದೆ ನೋಡಿ. ಪಿಂಕ್ ಕಲರ್, ಪರ್ಪಲ್, ಯೆಲ್ಲೋ, ಗೋಲ್ಡ್ ಸಿಲ್ವರ್ ಕಲರ್. ದ ಬ್ಯೂಟಿ ಆಫ್ ಫಿಶಸ್ ಇನ್ಸೈಡ್ ದ ಅಕ್ವೇರಿಯಂ. red tail catfish.
ಓ ರೆಡ್ ಟೈಲ್ ಕ್ಯಾಟ್ ಫಿಶ್ ಚಿಕ್ಕ 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 ಚಿಕ್ಕ. ನಾವೆಲ್ಲರೂ ಎಷ್ಟು ಲಕ್ಕಿ ಅಂದ್ರೆ ಬಂದು ನಮ್ಗೆ ಹಾಯ್ ಹೇಳ್ತೇವೆ ನೋಡಿ, ಅದು ಕ್ಯಾಮ್ರಾ ಹತ್ರನೇ ಬಂದು ಹಾಯ್ ಹೆಲೋ ವಿವರ್ಸ್ ಅಂತದೆ. ಹೆಲೋ ಕ್ಯಾಟ್ ಫಿಶ್. ಗೌರಾಮಿ ಫಿಶ್ ಮುತ್ತಿನಂತೆ ಕಾಣುತ್ತಿರುವ ಫಿಶ್ಗಳು. ಫಿಶ್ಗೆ ಒಂದು ಏನಂತಾರೆ ಅರಮನೆನೇ ಕಟ್ಕೊಟ್ಟಿರೋಂಗಿದೆ. ದ್ವಾರಕ ಥರ ಕಾಣಿಸ್ತಿಲ್ಲ. ವಾವ್. ತಿರ್ಕೊಂಡ್ಬಿಡ್ತದು. ಮುನ್ಸ್ಕೊಂಡಿದೆ ಫಿಶ್ಗಳು ಅಲ್ವಾ? ಕಾಂಪ್ಲೆಂಟ್ ಹೇಳ್ತಾರೆ ನಮ್ಗೆ. ಹೌದು. ಇದು ಅಟೆನ್ಷನ್ ಫಿಶಸ್ ಅನ್ಸುತ್ತೆ. ಸುಮ್ಮನೆ ಹೆಂಗೈತೆ ನೋಡೋದು. ಹಲೋ, ಬನ್ರಿ ಬನ್ರಿ, ಇಲ್ಲಿ ಮುಂದೆ ಬನ್ರಿ. ಅದಕ್ಕೆ
ಇಲ್ಲಿ ಇದೆ. Okay, ಸ್ಕ್ಯಾಮರ್ ನೋಡಿ. show a thumbs up. Thumbs up. Look at the camera.
ಸೊ ಇಲ್ಲಿ ಇವರು ಬಂದು ಫಿಶ್ 6 o'clock ಕರೆಕ್ಟಾಗಿ ಬಂದು ಫಿಶ್ಗಳಿಗೆಲ್ಲ ಫೀಡ್ ಮಾಡೋರು ಇವರೇ. ಕಂಪ್ಲೀಟ್ ಅನ್ನೆಲ್ಲ ಅವರು ಫುಲ್ ಕವರ್ ಮಾಡ್ತಾರೆ ಫಿಶಿಗೆ ಫುಡ್ ಹಾಕೋದು. ನೋಡಿ ಫಿಶ್ ಫಿಶ ಹಂಗೇರು ಹಂಗೇರು ನೀನು ನಂಗೆ ತೋರಿಸ್ತೀನಿ ನಾನೇನು ತೋರಿಸ್ತೀನಿ ಏಯ್ ಸಖತ್ 3D ಲುಕ್ ಬರ್ತಿದೆ ಇಲ್ಲಿ ಮೇಲೆ ಮೇಲೆ ನೋಡೋದು ಶಿಜ ವೆರಿ ನೈಸ್. ಏನದು ಮಾನ್ಸ್ಟರ್ ಇಲ್ಲಿ ನೋಡಿ ಇಲ್ಲಿ ಫಿಶ್ ಟು ಸ್ಕೆಲಿಟನ್ ಫುಲ್ 3D ಎಫೆಕ್ಟ್ ಇದೆ. ನಾವು ಹೆಂಗೆ ಕಾಣಿಸ್ದೆ ಗೊತ್ತಾ ಒಳಗಡೆನೇ ಹೋಗಿರೋ ಥರ ಫೀಲ್ ಆಗ್ತಿರ್ತಾನೆ. ಎಲ್ಲ ಫಿಶ್ಗಳು ಮೇಲೆ ಹೋಗ್ಬಿಟ್ಟಿದೆ ಇವಾಗ ಫುಲ್ ಮೇಲೆ, ಅವಾಗಲೆಲ್ಲ ಕೆಳಗಡೆ ಇರ್ತಿತ್ತು. ಖಜಾನ ಸೊ ಅದುಕ್ಷಿತ ಏನಕ್ಕೆ ಇವತ್ತು ನಾವಿಲ್ಲಿ ಬಂದಿರೋದು ಅಕ್ವೇರಿಯಂ ಪ್ಯಾರಡೈಸಲ್ಲಿ ಅಂತ ಅಂದರೆ ಎಸ್ ದ ಸ್ಪೆಷಲ್ ಸೆಲೆಬ್ರೇಷನ್ಗೋಸ್ಕರ ಬಂದಿರೋದು ನಾವು. 8K ಸಬ್ಸ್ಕ್ರೈಬರ್ಸ್ ಅಂದರೆ 8,000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ಗೆ ಬಂದಿರೋದು ನಾವು ಇವತ್ತು. ಸೊ ನಿಮ್ಮೆಲ್ಲರಿಗೂ ನಾನು ಈ ಅಕ್ವೇರಿಯಂ ಪ್ಯಾರಡೈಸಲ್ಲಿ ಒಂದು ಫಿಶ್ಗಳ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮ ಸೆಲೆಬ್ರೇಷನ್ ಮಾಡ್ತಾ ನೀವು ಫಿಶ್ಗಳೊಟ್ಟಿಗೆ ನಿಮ್ಮೆಲ್ಲರಿಗೂ ನಾನು ಇವತ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಕ್ವೇರಿಯಂ ಪ್ಯಾರಡೈಸ್ ಒಳಗಡೆ ಎಷ್ಟು ನೀಟಾಗಿ ಕ್ಲೀನಾಗಿರೋದು ಪ್ಲಸ್ ಜನಗಳನ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿನೇ ಅಲ್ಲ. ಸೊ ಇದೆಲ್ಲ ಮಾಡ್ಕೊಂಡು ಹೋಗ್ತಿರೋ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಅಕ್ವೇರಿಯಂ ಪ್ಯಾರಡೈಸ್ ಬ್ಯಾಕ್ ಬೋನ್ ಅಥವಾ ಸ್ಟ್ರೆಂತ್ ಸಪೋರ್ಟ್ ಎಲ್ಲನೂ ಇಲ್ಲೇ ಇದ್ದಾರೆ ನೋಡಿ. ಸೊ ಎಲ್ಲರೂ ಹಾಯ್ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಹೇಗೆ ಅನ್ಸುತ್ತೆ ನಿಮ್ಮೆಲ್ಲರಿಗೂ ಇಲ್ಲಿ ಕೆಲಸ ಮಾಡೋದಕ್ಕೆ? ಸಾಕಷ್ಟು ಜನ ನೀವು ನೋಡ್ತಿರ್ತೀರಾ. ಸೊ ಜನ ಒಟ್ಟಿಗೆ ಕೆಲಸ ಮಾಡೋಕ್ಕೆ ನಿಮಗೆಲ್ಲ ಹೇಗೆ ಅನ್ಸುತ್ತೆ, ಎಷ್ಟು ಖುಷಿ ಕೊಡುತ್ತೆ ಅಂತ ಒಂದೆರಡು ಮಾತಲ್ಲಿ ಶೇರ್ ಮಾಡ್ಬೋದು ನೀವು. ತುಂಬ ಖುಷಿ ಇದೆ. ಓಕೆ ಹೇಳಿ, ಎಲ್ಲರೂ ಅಕ್ವೇರಿಯಂಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳಿ. ಓಕೆ ಒಂದು ಸ್ಮಾಲ್ ಸಪೋರ್ಟ್ ದೀಪಾರಾಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ದೀಪಾರಾಯ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಲ್ಲಿ ಅಕ್ವೇರಿಯಂ ಮ್ಯೂಸಿಯಮಲ್ಲಿ ನಾನು ಒಬ್ಬರನ್ನ ಭೇಟಿ ಮಾಡಿದೆ. ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಸೊ ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ, ಮಾತಾಡ್ಸೋಣ. ಓಕೆನಾ? ನಮಸ್ಕಾರ, ನಿಮ್ಮ ಹೆಸರು? ಮೋನಿಕಾ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಮೋನಿಕಾ, ಸುಸ್ತಾಗಿದ್ಯಾ? ಮೋನಿಕಾ. ಓಕೆ, ಇಲ್ಲಿ ನೀವು ಯಾವಾಗಿನ ಜಾಯ್ನ್ ಆಗಿರೋದು ಮತ್ತು ಹೇಗಿರ್ತಿಲ್ಲ ಕ್ರೌಡು, ವೀಕೆಂಡ್ಸ್ ಏನು ಸ್ಪೆಷಲು, ವೀಕ್ ಡೇಸ್ ಏನು ಸ್ಪೆಷಲು ಎಲ್ಲ ತಿಳಿಸ್ಕೊಡಿ. ವೀಕ್ ಡೇಸಲ್ಲಿ ನಾರ್ಮಲ್ ಆಗಿರುತ್ತೆ. ಓಕೆ. ಶೋಸ್ ಟೈಮಲ್ಲಿ ಮಂಡೇ ವೆಡ್ನೆಸ್ಡೇ ಕಾಂಪ್ಲಿಮೆಂಟ್ರಿ ಮರ್ಮೇಡ್ ಶೋ ಇದೆ. ಮರ್ಮೇಡ್ಸ್. ಓಕೆ. ಹಾಗಾಗಿ ಕ್ರೌಡ್ ಜಾಸ್ತಿ ಇರ್ತಾರೆ. ನಾರ್ಮಲ್ ಡೇಸಲ್ಲೂ ಓಕೆ ಕ್ರೌಡ್, ವೀಕೆಂಡಲ್ಲಿ ತುಂಬ ಕ್ರೌಡ್ ಇರ್ತಾರೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೂ ಕಂಟ್ರೋಲ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಓಕೆ. ಸೊ ಇದು ಓಪನ್ ಆಗಿ 5 months ಆಗಿದೆ. ಇದು ಓಪನ್ ಆಗಿ 5 months ಆಗಿದೆ. ಬಟ್ ಇದನ್ನ ಫುಲ್ ಕಂಪ್ಲೀಟ್ ರೆಡಿ ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡು? ಕಂಪ್ಲೀಟ್ ರೆಡಿ ಮಾಡೋದಕ್ಕೆ 3 years ಟೈಮ್ ತಗೊಂಡಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಜನ ಸ್ಟಾಫ್ಸ್ ಇರ್ಬೋದು? ಮೇ ಬಿ ಒಂದು 200ಗೂ ಮೇಲೆ ಇದೆ ಅಂತಲೇ ಹೇಳ್ಬೋದು. ಸೊ ಒಂದು ಅಂದಾಜಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಫಿಶಸ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಫೀಡ್ ಮಾಡೋಕ್ಕೂ ಸಾಕಷ್ಟು ಜನ ಇದ್ದಾರೆ. ಮತ್ತು ಡಾಕ್ಟರ್ಸ್ ಕೂಡ ಇದ್ದಾರೆ ಫಿಶ್ಗೆ ಟ್ರೀಟ್ ಮಾಡೋದಕ್ಕೆ ಅಂತ. ಸೊ ಅಷ್ಟು ಲಕ್ಸುರಿ ಬೆನಿಫಿಟ್ಸ್ ಕೊಡ್ತಿದ್ದಾರೆ. ನಾವು ನೋಡೋ ಅಂತ ಸಾಕಷ್ಟು ಯೂನಿಕ್ ಆಗಿರೋ ಫಿಶ್ಗಳಿಗೆಲ್ಲ ಅಂತ ಹೇಳ್ಬೋದಲ್ವಾ? ಓಕೆ, ಹೇಗೆ ಅನ್ಸುತ್ತೆ ನಿಮಗೆ ಕೆಲಸ ಮಾಡೋದಕ್ಕೆ? ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟೆಲ್ಲ ಫಿಶಸ್ ದಿನ ನೋಡ್ತಾ ಇರ್ತೀರಲ್ವಾ? ಸೊ ನಿಮಗೆ ಹೇಗೆ ಫೀಲ್ ಆಗುತ್ತೆ? ಎವ್ರಿ ಡೇ ನೋಡೋರಿಗೆ ಹೇಗೆ ಅನ್ಸುತ್ತೆ? ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಡೈಲಿ ನೋಡಿ ನಮಗೆ ಇದಾಗ್ತದೆ. ಓಕೆ, ನಿಮ್ಮ ಟೈಮಿಂಗ್ಸ್ ಓಪನ್
ಓಪನಿಂಗ್ ಟೈಮಿಂಗ್ಸ್ ಕ್ಲೋಸಿಂಗ್ ಟೈಮಿಂಗ್ಸ್ ಓಪನಿಂಗ್ ಟೈಮಿಂಗ್ಸ್ 10:30 ಮ್ಯಾಮ್. ಮಾರ್ನಿಂಗ್ Okay. 10:30 ಟು ಈವ್ನಿಂಗ್ 8 o'clock ಕ್ಲೋಸಿಂಗ್ ಟೈಮ್ ಇದೆ. ವಾವ್, ಮಾರ್ನಿಂಗ್ 10 to ಈವ್ನಿಂಗ್ 8ವರೆಗೂ ಇರುತ್ತೆ ಅಂತ ಹೇಳ್ಬೋದು. ಸೊ ಪ್ಲೀಸ್ ಡೂ ವಿಸಿಟ್ ಅಕ್ವೇರಿಯಂ ಮ್ಯೂಸಿಯಂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಅಕ್ವೇರಿಯಂ ಪ್ಯಾರಡೈಸ್ ಬಟ್ ವಾವ್ ಫೀಲಿಂಗ್ ಬರುತ್ತೆ. ತುಂಬ ಚೆನ್ನಾಗಿದೆ, ಸಾಕಷ್ಟು ವೆರೈಟಿ ಆಫ್ ಫಿಶಸ್ ಇದೆ. ಸೊ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ಇಷ್ಟನ್ನ ಹೇಳ್ತಾ ಇನ್ನು ನಮ್ಮ ವ್ಲಾಗ್ನ ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಮಾತ್ರ ತುಂಬ ಖುಷಿ ಆಯಿತು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್ and subscribe to my channel. Do not forget to comment to my WhatsApp number 99163377 ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.